ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಒಂದೂರಲ್ಲಿ ಇಬ್ಬರು ಶೆಟ್ರಿದ್ರು. ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಕಾಂಪಿಟಿಷನ್ ಮೇಲೆ ಮಾಡೋರು. ಅದರಲ್ಲೂ ಗೋಪಾಲ್ ಶೆಟ್ರ್ ಏನೋ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಭಾಳ ಒಳ್ಳೆ ಮನುಷ್ಯ, ಮತ್ತು ಮತ್ತೊಬ್ಬರು ಅಂದರೆ ಸಹಾಯ ಮಾಡೋ ಅಂಥ ಗುಣ. ಈ ನಮ್ಮ ತಮ್ಮನ ಶೆಟ್ರಿದ್ರಲ್ಲ, ಅವ್ರಿಗೆ ಸ್ವಲ್ಪ ಈ ಗೋಪಾಲ್ ಶೆಟ್ರನ್ನ ಕಂಡ್ರೆ ಹೊಟ್ಟೆ ಉರಿ. ಯಾಕಂದರೆ ಎಲ್ಲ ವಿಚಾರದಲ್ಲೂ ಅವ್ರನ್ನೇ ಮುಂದಾಳತ್ವಕ್ಕೆ ಅಂತಾರೆ. ನನ್ನ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತು ನಾನು ಏನೇ ಮಾಡೋಕ್ಕೆ ಹೋದರೂ ಗೋಪಾಲ್ ಶೆಟ್ಟಿ ಹತ್ರನೇ ಎಲ್ಲರೂ ಹೋಗ್ತಾರೆ ಅನ್ನೋದು ಅವರ ಒಂದು ಹೊಟ್ಟೆ ಉರಿಗೆ ಕಾರಣ ಆಗಿತ್ತು. ಹಿಂಗಿದ್ದಾಗ ಏನಾಗುತ್ತೆ, ಒಂದ್ಸರಿ ಗೋಪಾಲ್ ಶೆಟ್ಟರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಊರಲ್ಲೊಂದು ಪ್ರಾವಿಷನ್ ಸ್ಟೋರ್ ಅಂದರೆ ಕಿರಾಣಿ ಅಂಗಡಿ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ. ಅವ್ರ ಯೋಚನೆಗೆ ಗೌಡ್ರು ಶಾನ್ಭೋಗ್ರು ಎಲ್ಲರೂ ಕೂಡ ಸರಿ ಒಳ್ಳೆಯ ಆಲೋಚನೆ ಮಾಡಿ ಅಂತ ಹೇಳ್ತಾರೆ. ಗೋಪಾಲ್ ಶೆಟ್ರು ಅಂಗಡಿ ತೆಗಿತಾರೆ. ಊರಿನವ್ರಿಗೆಲ್ಲ ಅದು ಅತ್ಯಂತ ಸಂಭ್ರಮ. ಮತ್ತು ಇನ್ಮೇಲೆ ನಾವು ದವಸ ಧಾನ್ಯ ಅಂತ ಊರೂರು ಅಲಿಯಂಗಿಲ್ಲಪ್ಪ, ನಮ್ಮೂರಲ್ಲೇ ಎಲ್ಲ ಸಿಗುತ್ತೆ ಅನ್ನೋ ಒಂದು ಖುಷಿ ಅವರಲ್ಲಿತ್ತು. ಆದರೆ ಈ ಖುಷಿ ನಮ್ಮ ತಮ್ಮನ ಶೆಟ್ರಿಗಿರ್ಬೇಕಲ್ಲ. ಅವರೇನು ಮಾಡಿದ್ರು, ಕಿರಾಣಿ ಅಂಗಡಿ ತೆಗೆದು ಜನರನ್ನೆಲ್ಲ ನಿನ್ನ ಕಡೆ ತಗೊಳ್ತಾ ಇದೀಯಾ, ಆಯ್ತಾಯ್ತು ನನಗೇನು ಕಡಿಮೆ, ನಾನು ಮಾಡ್ತೀನಿ ತಗೋ ಅಂತ ಅಂದರು. 1-2 ತಿಂಗಳು ಗೋಪಾಲ್ ಶೆಟ್ರು ಚೆನ್ನಾಗಿ ಲಾಭವನ್ನು ಕೂಡ ಕಂಡ್ರು. ಹಂಗಂತ ಅಗಾಧವಾಗ ಅವ್ರೇನು ಲಾಭ ಇಡ್ತಾ ಇರಲಿಲ್ಲ, ಆದರೆ ವ್ಯಾಪಾರ ಚೆನ್ನಾಗಾಗ್ತಾ ಇತ್ತು. ಎಲ್ಲರೂ ಇದ್ದಿದ್ದೊಂದು ಅಂಗಡಿ, ಅದೇನೋ ಅಂತಾರಲ್ವಾ, ಊರಿಗೊಬ್ಳೆ ಪದ್ಮಾವತಿ ಅನ್ನಂಗೆ ನಮ್ಮ ಶೆಟ್ರದೊಂದು ಅಂಗಡಿ ಇತ್ತು. ಎಲ್ಲರೂ ಬರೋರು ತಗೊಳ್ಳೋರು. ಆಮೇಲೆ ದವಸ ಧಾನ್ಯದಲ್ಲೂ ಅಷ್ಟೇ ಶೆಟ್ರು ಯಾವ ಮೋಸನೂ ಮಾಡ್ತಾ ಇರಲಿಲ್ಲ, ಜೊತೆಗೆ ಯಾವ ಕಲಬೆರಕೆನೂ ಮಾಡ್ತಾ ಇರಲಿಲ್ಲ. ಈ ವಿಚಾರದಲ್ಲಿ ಶೆಟ್ರನ್ನ ಬಹಳವಾಗಿ ನಂಬಿದ್ರು ಜನ. ಆದರೆ ನಮ್ಮ ತಮ್ಮನ ಶೆಟ್ರು ಹೇಳಿದ್ರಲ್ಲ, ಇಲ್ಲಿ ನನಗೂ ಕಾಲ ಬರುತ್ತೆ ಅಂತ, ಹಂಗೂ ಹಿಂಗೂ ದುಡ್ಡು ಕೂಡಿ ಇಟ್ಕೊಂಡ್ರು ತಮ್ಮನ ಶೆಟ್ರು. ಏನು ಮಾಡೋದು, ನಾನು ಒಂದು ಅಂಗಡಿ ತೆಗಿತೀನಿ. ಮನೇಲಿ ಹೇಳಿದ್ರು, ಬೇಡ ರೀ, ಹೆಂಗೋ ಒಂದು ಅಂಗಡಿ ಇದೆ, ಅವ್ರಿಗೆ ವ್ಯಾಪಾರ ಆಗ್ತಿದೆ, ನಮ್ಗೆ ಯಾಕೆ ಬೇಕು, ನಾವು ಬೇರೆ ಏನಾದರೂ ಮಾಡೋಣ. ನೀವು ಅಂಗಡಿ ತೆಗೆದು ನಿಮಗೂ ವ್ಯಾಪಾರ ಆಗದೆ ಅವ್ರಿಗೂ ವ್ಯಾಪಾರ ಆಗದೆ ಯಾಕಪ್ಪ ಇವೆಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಇರಲಾರ್ದೆ ನನಗೆ ಉಪದೇಶ ಹೇಳಕ್ಕೆ ಬಂದು ಹೋಗೋ ಅಂತ ಹೆಂಡ್ತಿ ಮೇಲೆ ರೇಗ್ಬಿಟ್ರು ನಮ್ಮ ತಮ್ಮನ ಶೆಟ್ರು. ಸರಿ, ಅವ್ರು ಅಂದ್ಕೊಂಡಂಗೆ ಪ್ರಾವಿಷನ್ ಸ್ಟೋರ್ನು ಕೂಡ ತೆಗೆದ್ರು. ಮೊದಲು ಯಾರು ಕೂಡ ಈ ತಮ್ಮನ ಶೆಟ್ರು ಪ್ರಾವಿಷನ್ ಸ್ಟೋರ್ಗೆ ಯಾರೂ ಬರ್ತಿರಲಿಲ್ಲ. ಎಲ್ಲರೂ ಆ ಗೋಪಾಲ್ ಶೆಟ್ರು ಕಿರಾಣಿ ಅಂಗಡಿಗೆ ಹೋಗ್ತಾಯಿದ್ರು. ಅಂಥ ವಿಶೇಷ ಏನಿದೆ ಅವನಲ್ಲಿ ಎಲ್ಲ ವಿಚಾರಿಸಿದಾಗ ಅವನು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯಿತು. ಜನನ ಸೆಳಿಬೇಕಲ್ಲ. ಆವಾಗ ತಮ್ಮನ ಶೆಟ್ರು ಒಂದು ಐಡಿಯಾ ಮಾಡಿದ್ರು. ನೋಡಪ್ಪ, ನನ್ನ ಅಂಗಡಿಗೆ ಯಾರ್ಯಾರು ಬರ್ತೀರಾ ಎಲ್ರಿಗೂ 1 kg ತೊಗೊಂಡ್ರೆ 100 ಗ್ರಾಮ್ ಹೆಚ್ಚಿಗೆ ಕೊಡ್ತೀನಿ ಅನ್ನೋ ಥರ ಹೇಳಿದ್ರು. ಒಂದು ಸೋಪ್ ತಗೊಂಡ್ರೆ ಇನ್ನೊಂದು ಸೋಪ್ ಫ್ರೀ ಕೊಡ್ತೀನಿ ಅನ್ನೋ ಥರ ಹೇಳಿದ್ರು. ಜನ ಗೊತ್ತಲ್ವಾ, ಎಷ್ಟೇ ಒಳ್ಳೆತನ ಇದ್ದರೂ ಎಲ್ಲಿ ಉಚಿತ ಕೊಡ್ತಾರೋ ಅಂತಾರೋ 10 ಕಡೆ ಗಮನ ಹೆಚ್ಚಿಗೆ. ಅವರಾಗಲಿ ನಾವಾಗಲಿ ಎಲ್ಲರದು ಸಹಜವಾದ ಮನಸ್ಥಿತಿ ಅದು. ಸರಿ, ಎಲ್ಲ ತಮ್ಮಣ್ಣ ಶೆಟ್ರು ಅಂಗಡಿ ಕಡೆ ಹೊರಟ್ರು. 1 ತಿಂಗಳು ಗೋಪಾಲ ಶೆಟ್ರು ನೆಲಕ್ಕೆ ಬಿದ್ದುಬಿಟ್ರು. ಅಂದರೆ ಅವ್ರ ಕಿರಾಣಿ ಅಂಗಡಿ ಕಡೆ ತಿರುಗಿ ನೋಡೋರೇ ಇಲ್ಲ, ಹಂಗಾಗೋದ್ರು. ಗೌಡ್ರ ಹತ್ರ ಹೋದರು ಶೆಟ್ರು. ಸ್ವಾಮಿ, ಹಿಂಗಾಗಿದೆ, ಏನು ಮಾಡೋದು, ಅಂಗಡಿ ಮುಚ್ಚಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಂಚಾಯಿತಿಯ ಹಿರಿಯರೆಲ್ಲ ಹೇಳಿದಕ್ಕೆ ನಾನು ಅಂಗಡಿ ತೆಗೆದಿದ್ದೆ, ಅದು ಈ ಥರ ಸಮಸ್ಯೆ ಆಗಿದೆ. ಗೌಡ್ರು ಹೇಳಿದ್ರು, ಆ ಥರ ಬೀಳಬೇಡಿ ಶೆಟ್ರೆ, ಸ್ವಲ್ಪ ದಿನ ಕಷ್ಟ ಆಗುತ್ತೆ, ನಿಮಗೇನೇ ಕಷ್ಟ ಆದರೂ ನಾವು ಪಂಚಾಯಿತಿಯಿಂದ ಅದನ್ನು ಕೊಡ್ತೀವಿ. ನೀವು 1-2 ತಿಂಗಳು ಆರಾಮಾಗಿ, ನೀವು ಯಾವುದೇ ಒಂದು ಆಲೋಚನೆಯಲ್ಲಿ ಆರಾಮಾಗಿರಿ, ನಾವು ಮುಂದಿನದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ತಮ್ಮಣ್ಣ ಶೆಟ್ರೇನು ಅಂತ ನಮಗೆ ಗೊತ್ತಿದೆ, ನೀವು ಆರಾಮಾಗಿರಿ, ಮತ್ತು ನೀವು ಮುಚ್ಚಿ ಅವರು ಮುಚ್ಚಿ ಮತ್ತೆ ಅದೇ ಸಮಸ್ಯೆ ಆಗೋದು ಬೇಡ ಅಂತ ಬುದ್ಧಿವಾದ ಹೇಳಿದ್ರು. ಅವ್ರ ಮಾತನ್ನು ಕೇಳಿದ ಮೇಲೆ ಶೆಟ್ರು, ಆಯಿತು, ನಿಮಗೋಸ್ಕರ ನಾನು ಕಾಯ್ತೀನಿ, ಜೊತೆಗೆ ನನ್ನ ನಷ್ಟನೆಲ್ಲ ನೀವು ಬರ್ಸ್ಕೊಡ್ತೀರಾ ಅಂದಮೇಲೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡೋದಿಲ್ಲ ಅಂತ ಹೇಳಿ ಶೆಟ್ರು ಅಲ್ಲಿಂದ ಹೊರಟೋದ್ರು. 1 ತಿಂಗಳು 2 ತಿಂಗಳು ನಡೀತು. ಆದರೆ ಒಂದು ಸರಿ ಯಾಕೋ ಈ ತಮ್ಮಣ್ಣ ಶೆಟ್ರು ಕೊಡ್ತಾ ಇರೋವಂಥ ದವಸ ಧಾನ್ಯದಲ್ಲಿ ಅಂಥ ಹುರುಳಿಲ್ವಲ್ಲ, ಏನೇನೋ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಜನರಿಗೆ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಮೊದಲು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ್ರು. ನಮ್ಮ ಮನೋಭಾವ ಇರಬೇಕಿದು, ಇಲ್ಲ ನಮ್ಮ ಭಾವನೆ ಅಷ್ಟೇ, ಒಳ್ಳೊಳ್ಳೆ ಪಾಪ 100 ಗ್ರಾಮ್ ಹೆಚ್ಚಿಗೆ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ನಾವು ಆರೋಪ ಮಾಡಿದ್ರೆ ಸರೋಗುತ್ತಾ, ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನಾದರು.
ಆದರೆ ಯಾವಾಗ ಇದು ನಿರಂತರವಾಗುತ್ತೋ, ಒಂದು 15 ದಿನ ನೋಡಿದ್ರು, ಒಂದು ತಿಂಗಳು ನೋಡಿದ್ರು, ಇಲ್ಲ ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಹೋಗಿ ತಮ್ಮಣ್ಣ ಶೆಟ್ರಿಗೆ ಕೇಳಿದ್ರು, ಅಲ್ಲ ತಮ್ಮಣ್ಣ ಶೆಟ್ರೆ, ನೀವೇನೋ ಒಳ್ಳೆಯವರು ಅಂತ ಎಲ್ಲ ಗೋಪಾಲ್ ಶೆಟ್ರ ಅಂಗಡಿ ಬಿಟ್ಟು ನಿಮ್ಮ ಅಂಗಡಿ ಹತ್ರ ಬಂದರೆ ಕಲಬೆರಕೆನಾ ಕೊಡೋದು ನೀವು? ಕೇಳ್ದ ಒಬ್ಬ. ತಮ್ಮಣ್ಣ ಶೆಟ್ರಿ ರೇಗೋಯ್ತು. ಎಲ್ಲ ಮಾತಾಡ್ತಾ ಇದೀಯಾ ನೀನು? ಮೈ ಮೇಲೆ ಜ್ಞಾನ ಐತೆ ಅಲ್ಲ ನಿನಗೆ? ನನ್ನ ಬಂದು ಕಲಬೆರಕೆ ಯಾಕೆ ಕೊಡ್ತೀಯ ಅಂತ ಕೇಳ್ತೀಯ? ದುಡ್ಡು ಯಾರು ನೀನು ಕೊಡ್ತೀಯ, ನಿಮ್ಮ ಅಪ್ಪ ಕೊಡ್ತಾವನೋ? ನಾನು ತಾನೇ ತಾಂಬತ್ತಿರೋದು. ಬೇಳೆಕಾಳು ಬೆಲೆ ಗೊತ್ತೇನಲ್ಲ ನಿನಗೆ? ಗಗನಕ್ಕೇರೈತೆ. ಇವನು ನೋಡಿದ್ರೆ ಹನುಮಂತನ ಬಾಲಂತರ ನನ್ನ ಹತ್ರ ಸಾಲ ಮಡಗೋನೆ, ಇಲ್ಲಿ ಬಂದ ನ್ಯಾಯ ಪಂಚಾಯತಿ ಮಾಡೋಕ್ಕೆ. ಹೋಗಲ್ಲ, ನನ್ನ ಅಂಗಡಿಲಿರೋದು ಇದು, ತಗೊಳಂಗಿದೆ ತಗ, ಇಲ್ಲ ಹೋಗು. ಅವನೇನು ಶೆಟ್ಟಿ ಅಂತವನಲ್ಲ, ಇಷ್ಟೊತ್ತಿಗೆ ಅವನ ದವಸ ಧಾನ್ಯ ಎಲ್ಲ ಹುಳ ಮೆತ್ತಿರ್ತವೆ, ತಗೊಂಡೋಗಿ ತಿನ್ನೋಗು. ಕಲಬೆರಕೆದೆ ತಿನ್ನೋದು ಉತ್ತಮ ಅನಿಸುತ್ತೆ ನಿನಗೆ, ಅವನ ಅಂಗಡಿಲಿರೋದು ತಿನ್ನೋಕೆ ಹೋದ್ರೆ ಹೋಗಲ್ಲ ಅಂತ ಬೈದ್ಬಿಟ್ರು. ಹಂಗಂತ ಬೈದಾಗ ತಮ್ಮಣ್ಣ ಶೆಟ್ರ ಮೇಲೆ ಕೋಪ ಬಂದರೂ ಕೂಡ ಅವನು ಊರಿಗೊಬ್ಬನೇ ಬುದ್ಧಿವಂತ ಆಗಿದ್ದ. ಅವನೇನು ಮಾತಾಡೋಕ್ಕಾಗಲಿಲ್ಲ. ಯಾಕಂದರೆ ಅವನು ಸಾಲ ಮಡಗಿದ್ನಲ್ಲ, ಇದನ್ನು ನೇರವಾಗಿ ಇಲ್ಲಿಯೇ ಬಿಟ್ಟರೆ ಆಗಲ್ಲ ಅಂತ ಜನರನ್ನೆಲ್ಲ ಒಟ್ಟುಗೂಡಿಸ್ದ. ಹಿಂಗಾಗಿದೆ, ಏನು ಮಾಡ್ತೀರಾ ಅಂತ. ಗೋಪಾಲ್ ಶೆಟ್ರ ಅಂಗಡಿಗೆ ಹೋದರೆ ಮರ್ಯಾದೆ ಪ್ರಶ್ನೆ, ಯಾಕಂದರೆ ಅವತ್ತಿಂದ ಹೋಗಿಲ್ಲ. ಈಗ ಹೋಗಿ ಮತ್ತೆ ಕೊಡಿ ಅಂದರೆ ಅವ್ರೇನು ತಿಳ್ಕೊಂಡಾರು? ಇಲ್ಲ, ಏನಾದರೂ ಮಾಡಿ ತಮ್ಮಣ್ಣ ಶೆಟ್ರನ್ನ ಪಂಚಾಯತಿ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಸರಿ, ಗೌಡ್ರ ಹತ್ರ ಹೋದರು, ಇರೋ ವಿಚಾರ ಹೇಳಿದ್ರು. ಊರಿನವರೆಲ್ಲ ಹೇಳಿ, ಗೌಡ್ರೆ ಏನಾದರೂ ಮಾಡಿ ತಮ್ಮಣ್ಣ ಶೆಟ್ರನ್ನ ಪಂಚಾಯತಿ ಸೇರಿಸಿ ಅವ್ರಿಗೊಂದು ಬುದ್ಧಿ ಮಾತು ಹೇಳಿ ಅಂದರು. ಗೌಡ್ರು, ಶಾನ್ಭೋಗ್ರು ಎಲ್ಲರೂ ಸೇರಿದ್ರು, ಊರಿನ ಪ್ರಮುಖರೆಲ್ಲ ಸೇರಿದ್ರು, ಜನ ಎಲ್ಲ ಸೇರಿದ್ರು. ತಮ್ಮಣ್ಣ ಶೆಟ್ರಿಗೆ, ಗೋಪಾಲ್ ಶೆಟ್ರಿಗೆ ಇಬ್ಬರಿಗೂ ಬರೋಕ್ಕೆ ಕೇಳಿದ್ರು. ಗೋಪಾಲ ಶೆಟ್ರಿಗೆ ಮೊದಲೇ ಹೇಳಿದರು, ನೀವೇನು ಮಾತಾಡಬೇಡಿ, ಹಾಗೆ ಇದ್ಬಿಡಿ ಅಂತ. ತಮ್ಮಣ್ಣ ಶೆಟ್ರಿಗೆ ತಗೊಂಡ್ರು ನೋಡಿ ತರಾಟೆನ. ಅಲ್ಲ ತಮ್ಮಣ್ಣ ಶೆಟ್ರೆ, ಏನೋ ನೀವು ನಮ್ಮೂರಿನವರು ಒಳ್ಳೆಯವರು, ನೀವು ಒಂದು ಅಂಗಡಿ ತೆಗೆದ್ರಿ, ಗೋಪಾಲ್ ಶೆಟ್ರು ಒಂದು ಅಂಗಡಿ ತೆಗೆದ್ರು. ಗೋಪಾಲ್ ಶೆಟ್ರ ಅಂಗಡಿ ನೀವು ತೆಗಿಯೋದಕ್ಕಿಂತ ಮುಂಚೆ ಚೆನ್ನಾಗಿ ನಡೀತಿತ್ತು, ಈಗೇನೋ ನಡೀತಾ ಇಲ್ಲ. ಎಲ್ಲಿ ನಡೀತಾ ಇದೆ? ಏನೋ ಅವನೊಬ್ಬನೇ ದುಡ್ಡಿಟ್ಟಿರೋನು ನಂಗೆ ಬಂದ, ನೀವೆಲ್ಲ ಏನೋ ಸಪೋರ್ಟ್ ಮಾಡ್ತಾನೆ ಇಟ್ಟಿದ್ದು. ನೋಡಿ ಜನ ನನ್ನ ಅಂಗಡಿಗೆ ಹೆಂಗೆ ನುಗ್ತಾರೆ, ಇರುವೆನಗ್ದಂಗೆ ನುಗ್ತಾರೆ. ಅವನಿಗೆ ಅಯ್ಯೋ ಪ್ರಾರಬ್ಧ ಯಾಕಾದ್ರೂ ಇಡ್ತಾ, ಅವನ ಸ್ಥಿತಿ ನೋಡಿ ಆಡ್ಕೊಂಡ್ರು ಗೋಪಾಲ್ ಶೆಟ್ರು ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ರು. ಗೌಡ್ರಂದ್ರು, ಅದು ಹೋಗ್ಲಿ ಬಿಡಿ ತಮ್ಮಣ್ಣ ಶೆಟ್ರೆ, ನೀವೇನು ಬರ್ತಾ ಕಲಬೆರಕೆ ಕೊಡ್ತಾ ಇದ್ದೀರಾ ಅಂತ ದೂರ ಕೇಳಿ ಬರ್ತಾ ಇದೆಯಲ್ಲ. ನನ್ನ ಮಗ ಹಂಗಂದಿದ್ದು? ಯಾವ ಬಡ್ಡಿ ಮಗ? ಬರಲಿ ಎದುರಿಗೆ, ಎದ್ಗೋದಿಯಲ್ವಾ ನನ್ನ ಮಗನಿಗೆ? ಶೆಟ್ರೆ, ಇದು ಪಂಚಾಯ್ತಿ, ಮಾತಿನ ಮೇಲೆ ನಿಗಾ ಇರಲಿ. ಏನು ಮಾತಾಡ್ತಾ ಇದ್ದೀರಾ ನೀವು? ಪಂಚಾಯ್ತಿಗೊಂದು ಗೌರವ ಇಲ್ವಾ? ಎಲ್ಲರೂ ಅವ್ರನ್ನ ದಬಾಯಿಸಿದಾಗ ಅವರು ಮೌನವಾಗೋದ್ರು. ಆಮೇಲೆ ಹೇಳಿದ್ರು, ಇಲ್ಲ ಗೌಡ್ರೆ, ನಾನು ಯಾವುದನ್ನೂ ಕಲಬೆರಕೆ ಮಾಡ್ತಾ ಇಲ್ಲ. ಈ ನನ್ನ ಮಕ್ಕಳು ಸರಿಯಾಗಿ ದುಡ್ಡು ಕೊಡದೆ ನಾನೇನು ಆಕಾಶದಿಂದ ದುಡ್ಡು ಕಿತ್ಕೊಬಂದು ಕಾಳುಗೀಳೆಲ್ಲ ತಂದು ಕೊಡ್ಲಾ? ಕಲಬೆರಕೆ ಬರುತ್ತೆ ಅಂದರೆ ನನಗೆ ಎಷ್ಟು ದುಡ್ಡಿದೆಯೋ ಅಷ್ಟಲ್ಲಿ ಬರ್ತೀನಿ. ಅವನೇನು ಕೊಡ್ತಾನೋ ನಾನು ಇದನ್ನು ಕೊಡ್ತೀನಿ. ನಾನೇನು ಮನೆಗೆ ಹೋಗಿ ಎಲ್ಲ ತುಂಬಿಸ್ಕೊಡ್ಲಾ ಕಲಬೆರಕೆನ? ಕಲ್ಲು ಮಣ್ಣೆಲ್ಲ ಈ ನನ್ನ ಮಕ್ಳಿಗೆ ಇರಬೇಕದು ಬುದ್ಧಿ. 2 ಕಾಸು ಮರ್ಯಾದೆ ಇಲ್ಲದ ಮಕ್ಕಳು ನನ್ನ ಮೇಲೇ ದೂರು ಕೊಟ್ಟವ್ರೆ. ಸರಿ, ಈಗೇನು ನೀವು ಕಲಬೆರಕೆ ನಿಲ್ಸಲ್ವಾ? ನಾನು ನಿಲ್ಸೋದಲ್ಲ, ನನ್ನ ಹತ್ರ ಇರೋ ದುಡ್ಡಿಗೆ ಅವ್ರು ಕೊಡೋದೇ ಅಂಥದ್ದು, ನಾನು ತರೋದೇ ಅಂಥದ್ದು. ಇಷ್ಟ ಇರಿ, ತಿನ್ನೋಕೆ ಹೇಳಿ. ಇಲ್ಲ, ಆ ಹುಳ ಮೆತ್ಕೊಂಡಿರೋ ಗೋಪಾಲ್ ಶೆಟ್ರ ಅಂಗಡಿ ಇದೇನೆ, ತಿನ್ನೋಕೆ ಹೇಳಿ, ನನಗೇನಾಗಬೇಕು ಅಂದ. ಸರಿ ಶೆಟ್ರೆ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸೋದ್ರು. ಅವ್ರು ಹೋದ್ಮೇಲೆ ಗೌಡ್ರು ಊರಿನವ್ರಿಗೆಲ್ಲ ಹೇಳಿದ್ರು, ನೋಡ್ರಿ ಇವಾಗಾದರೂ ಬುದ್ಧಿ ಕಲ್ತ್ಕೊಳ್ರಿ. ಗೋಪಾಲ್ ಶೆಟ್ರು ಒಳ್ಳೆಯವರು, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಏನೋ ಅವರು ಅಂಗಡಿ ತೆಗೆದ್ರೆ ನೀವು ಅವರು ತಮ್ಮಣ್ಣ ಶೆಟ್ರು ಏನೋ ಉಚಿತವಾಗಿ ಕೊಡ್ತಾರೆ ಅಂತ ಅಲ್ಗೊಡೋದ್ರಿ. ಈಗ ಆಗಿರೋ ಸಮಸ್ಯೆ ಎಲ್ಲ ಗೊತ್ತಿದೆ. ಇನ್ಮೇಲಾದರೂ ಗೋಪಾಲ್ ಶೆಟ್ರ ಅಂಗಡಿ ನೀವು ಹೋಗೋದಾದರೆ ಅವ್ರ ಅಂಗಡಿನ ಮತ್ತೆ ಹೊಸದಾಗಿ ಅವರು ನವೀಕರಿಸ್ತಾರೆ, ನಿಮ್ಗೆ ಬೇಕಾದ್ದೆಲ್ಲ ಕೊಡ್ತಾರೆ. ಇಲ್ಲ ನಾವು ಅಲ್ಲೇ ಹೋಗ್ತೀವಿ ಕಲಬೆರಕೆನೇ ತಿಂತೀವಿ ಅಂದರೆ ನಿಮ್ಮಿಷ್ಟ. ಅವ್ರದ್ದು ಸಾಲದ ಬಾಬತ್ತು ಏನೇ ಇದ್ರೂ ತಮ್ಮಣ್ಣ ಶೆಟ್ರದು ಪಂಚಾಯಿತಿ ಅದನ್ನೆಲ್ಲ ವಹಿಸ್ಕೊಡುತ್ತೆ. ಮೊದಲ ಬಾರಿಗೆ ಅದು ನಮ್ಮಿಂದ ನಿಮ್ಮಿಂದ ಆಗಿರೋ ತಪ್ಪುಗೋಸ್ಕರ, ಗೊತ್ತಾಯ್ತಾ? ಇನ್ಮೇಲಾದರೂ ಬುದ್ಧಿ ಕಲೀರಿ ಅಂತ ಹೇಳಿದ್ರು. ಅದೊಂಥರ ಅಘೋಷಿತ ಬಹಿಷ್ಕಾರ ಹಾಕ್ಬಿಟ್ರು ತಮ್ಮಣ್ಣ ಶೆಟ್ರಿಗೆ. ತಮ್ಮಣ್ಣ ಶೆಟ್ರು ಹೋದ್ಮೇಲೆ ಗೋಪಾಲ್ ಶೆಟ್ರು ಕಡೆಗೇ ಹೊರಳ್ಕೊಂಡ್ರು. ಗೋಪಾಲ್ ಶೆಟ್ರು ಒಳ್ಳೊಳ್ಳೆ ದವಸ ಧಾನ್ಯನ ತಗೊಂಬರೋರು ಮತ್ತು ಜನಕ್ಕೆ ಕೊಡೋರು. ಅವ್ರ ಅಂಗಡಿ ನಿಧಾನವಾಗಿ ಮತ್ತೆ ಪ್ರಸಿದ್ಧಿ ಆಗ್ತಾ ಬಂತು. ಒಂದೂರಿಗೆಲ್ಲ 10 ಊರಿಗೂ ಪ್ರಸಿದ್ಧಿ ಆಯಿತು. ತಮ್ಮಣ್ಣ ಶೆಟ್ರು ಕುಸಿತಾ ಬಂದರು. ಅವ್ರಿಗೆ ದಿನದಿಂದ ದಿನಕ್ಕೆ ಗೊತ್ತಾಯಿತು ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಜನರನ್ನೆಲ್ಲ ಕರೆದ್ರು, ನೋಡಪ್ಪ, ನಾನು ಯಾವ ಕಲಬೆರಕೆನೂ ಕೊಡಲ್ಲ,
ನೀವು ಇಷ್ಟಪಡೋ ಅಂಥದ್ದನ್ನೇ ಕೊಡ್ತೀನಿ, 100 ಗ್ರಾಮ್ ಅಲ್ಲ 200 ಗ್ರಾಮ್ ಹೆಚ್ಚಿಗೆ ಕೊಡ್ತೀನಿ ಕೆ ಜಿ ಮೇಲೆ, ದಯವಿಟ್ಟು ನನ್ನ ಅಂಗಡಿ ಬನ್ನಿ ಅಂತ ಕರೆದ್ರು. ಯಾರೊಬ್ಬರು ಅವ್ರ ಅಂಗಡಿ ಕಡೆ ತಿರುಗಿ ನೋಡಲಿಲ್ಲ. ಎಲ್ಲ ಗೋಪಾಲ್ ಶೆಟ್ರ್ ಅಂಗಡಿನಲ್ಲಿ ಕ್ಯೂ ನಿಂತ್ಕೊಂಡ್ಬಿಡೋರು. ಇವ್ರಿಗೆ ತಲೆ ಕೆಟ್ಟೋಯ್ತು, ಓಡೋದ್ರು. ಪಂಚಾಯಿತಿ ಮುಂದೆ ಹೋದರು. ಮೊದಲು ಗೌಡ್ರು ಮನೆಗೆ ಹೋದರು, ಎಲ್ಲ ಹೇಳಿದ್ರು. ಗೌಡ್ರು ಪಂಚಾಯತಿನ ಕರೆದ್ರು. ಪಂಚಾಯತಿನ ಕರೆದಾಗ ಮತ್ತದೇ ರಗಡೆ, ಮತ್ತದೇ ವರಾತ. ನೋಡಿ ಗೌಡ್ರೆ, ಹಿಂಗಾಗಿದೆ, ಎಲ್ಲ ಗೋಪಾಲ್ ಶೆಟ್ರ್ ಅಂಗಡಿಗೆ ಹೋಗ್ತಾ ಇದ್ದಾರೆ, ನನ್ನ ಅಂಗಡಿಗೆ ಯಾರೂ ಬರ್ತಾ ಇಲ್ಲ. ನಾನು ಜೀವನ ಮಾಡಬೇಕು, ನನಗೂ ಹೆಂಡ್ರು ಮಕ್ಕಳಿದ್ದಾರೆ, ನೀವು ಈ ಥರ ಅಘೋಷಿತವಾದ ಬಹಿಷ್ಕಾರ ಹಾಕೋದು ತಪ್ಪಲ್ವಾ ಅಂತ ಅಂದಾಗ ಜನ ತರಾಟೆಗೆ ತಗೊಂಡ್ರು. ಅವತ್ತು ಗೌಡ್ರು ಪಂಚಾಯತಿನವರೆಲ್ಲ ಹೇಳಿದಾಗ ಅವ್ರ ಮೇಲೆ ಹರಿಹಾಯ್ದ್ರಿ. ಇವತ್ತು ತಪ್ಪಾಯಿತು ಮತ್ತೆ ಮಾಡಲ್ಲ ಅಂತೀರಾ. ಯಾರಿಗೊತ್ತು, 1 ತಿಂಗಳು 2 ತಿಂಗಳಾದ್ಮೇಲೆ ಮತ್ತೆ ನೀವು ಅದನ್ನೇ ಮಾಡಿದ್ರೆ ನಾವು ಅದನ್ನೇ ತಿಂದು ಸಾಯ್ಬೇಕಾ? ನಮ್ಮ ಜೀವಿಗೇನು ಬೆಲೆ ಇಲ್ವಾ? ನಿಮ್ಮ ಹೆಂಡತಿ ಮಕ್ಕಳಿಗೆ ಮಾತ್ರ ಬೆಲೆ, ನಮ್ಮ ಜೀವಕ್ಕೆ ಬೆಲೆ ಇಲ್ವಾ ಅಂದರು. ಛೇ ಇಲ್ಲಪ್ಪ, ನಾನೀಗ ಬುದ್ಧಿ ಕಲ್ತಿದ್ದೀನಿ. ಖಂಡಿತವಾಗಿಯೂ ನಾನು ಪಶ್ಚಾತ್ತಾಪದಲ್ಲೇ ಈ ಮಾತನ್ನು ಆಡ್ತಿದ್ದೀನಿ. ಇನ್ನು ಒಳ್ಳೆ ಸರಕನ್ನು ಮಾತ್ರ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದ್ರು. ಆಗ ಇಡೀ ಪಂಚಾಯಿತಿ ಒಂದು ನಿರ್ಧಾರ ಮಾಡ್ತು. ಗೋಪಾಲ ಶೆಟ್ರು ಮತ್ತು ತಮ್ಮಣ್ಣ ಶೆಟ್ರು ಇಬ್ಬರನ್ನೂ ಕರೆದು, ನಿಮ್ಮೆರಡು ಅಂಗಡಿ ಕೂಡ ನಮ್ಮೂರಲ್ಲಿರಲಿ. ಈಗಾಗಲೇ ಗೋಪಾಲ್ ಶೆಟ್ರ್ ಅಂಗಡಿ ಭಾಳ ಪ್ರಸಿದ್ಧ ಆಗಿರೋದ್ರಿಂದ ಅವ್ರನ್ನ ಹುಡಿಕೊಂಡು ದೂರದ ಊರುಗಳಿಂದ ಬರ್ತಾ ಇದ್ದಾರೆ, ಅವ್ರಿಗೂ ಏನು ನಷ್ಟ ಆಗೋದಿಲ್ಲ. ತಮ್ಮಣ್ಣ ಶೆಟ್ರು ಇವಾಗಲೇ ಬುದ್ಧಿ ಕಲ್ತಿರೋದ್ರಿಂದ ಅವರು ಒಳ್ಳೆ ಸರಕನ್ನು ಕೊಡೋದ್ರಿಂದ ನಮ್ಮ ಊರಿನ ಹೆಸರು ಅವರಿಂದಲೂ ಕೂಡ ಪ್ರಸಿದ್ಧಿಯಾಗಲಿ. ಇನ್ನು ಮುಂದೆ ಯಾವುದೇ ರೀತಿ ಈ ಒಂದು ವಿಚಾರದಲ್ಲಿ ಸಮಸ್ಯೆ ಬೇಡ, ಅಡ್ಡಿ ಆತಂಕ ಬೇಡ, ಮತ್ತೆ ವಾದ ವಿವಾದ ಪ್ರತಿವಾದ ಬೇಡ. ತಮ್ಮಣ್ಣ ಶೆಟ್ರೆ, ಗೋಪಾಲ್ ಶೆಟ್ರೆ, ನಿಮ್ಮಿಬ್ಬರಿಗೂ ಹೇಳ್ತಿದ್ದೀನಿ, ನೀವು ಕೂಡ ಯಾವುದೇ ರೀತಿ ಜಗಳ ಮಾಡಿಕೊಂಡು ತಂಟೆ ತಕರಾರು ಮಾಡಿಕೊಂಡು ಪಂಚಾಯತಿಗೆ ಮತ್ತೆ ಬರೋದು ಬೇಡ. ನಿಮ್ಮ ಬದುಕಿನಂತೆ ನೀವು ಜೀವನ ಮಾಡಿ, ಹಾಗೇನೆ ಜನರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಿ ಅನ್ನೋ ತೀರ್ಪನ್ನು ಇತ್ತರು. ಆ ತೀರ್ಪನ್ನು ಕೇಳಿ ತಮ್ಮಣ್ಣ ಶೆಟ್ರಿಗೆ ಗೋಪಾಲ್ ಶೆಟ್ರ್ ಮೇಲಿದ್ದಂತಹ ಹೊಟ್ಟೆ ಉರಿ ಕೂಡ ಕಡಿಮೆ ಆಗಿತ್ತು. ಇಬ್ಬರೂ ಕೂಡ ಒಟ್ಟಿಗೆ ಕಲೆತು ಜೀವನ ಮಾಡೋದಕ್ಕೆ ಅವರು ಕೂಡ ಅನುವಾದರು. ಸ್ನೇಹಿತರೆ, ಇದೊಂದು ಕಲಬೆರಕೆ ಪುರಾಣ ಅಂತ ಅನಿಸಿದ್ರು ಕೂಡ ಈ ಒಂದು ಕಥೆಯಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಬಹಳಷ್ಟು ಅಂಶಗಳಿವೆ. ಇಂಥದ್ದೊಂದು ಸನ್ನಿವೇಶಗಳು ನಿಮ್ಮ ಹಳ್ಳಿಯಲ್ಲಿ ಇದ್ದಾಗ ಅಥವಾ ನಿಮ್ಮ ಸುತ್ತಮುತ್ತಲಿದ್ದಾಗ ನೀವು ಎಂತಹ ಪ್ರತಿಕ್ರಿಯೆಯನ್ನು ಕೊಡ್ತೀರಿ ಅನ್ನೋದನ್ನು ಈ ಒಂದು ಅಭಿಪ್ರಾಯದ ಮೂಲಕ ನಮಗೆ ತಿಳಿಸಬಹುದು. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಧನ್ಯವಾದಗಳು.